ವಿಜಯಪುರದಲ್ಲಿ ಬಿಜೆಪಿಗೆ ಪ್ರತಿಷ್ಠೆಯಾಗಿತ್ತು ಬಿಜೆಪಿಯ ಜನಾಕ್ರೋಶ ಯಾತ್ರೆ. ಯತ್ನಾಳ್ ಇಲ್ಲದ ಕೋಟೆಗೆ ನುಗ್ಗಿ ವಿಜಯೇಂದ್ರ ಟೀಮ್ ಅಬ್ಬರಿಸಿದ್ದು ಹೇಗೆ? ಈ ಪ್ರತಿಷ್ಠೆಯ ಕಣದಲ್ಲಿ ವಿಜಯೇಂದ್ರ ಟೀಮ್ ರಣತಂತ್ರವನ್ನ ಹೂಡಿತ್ತು. ಅದು ಸಕ್ಸಸ್ ಆಯ್ತಾ? ಬಿಜೆಪಿ ನಾಯಕರು ಅಬ್ಬರಿಸಿದ್ದು ಹೇಗೆ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಜನವೋ ಜನ, ಎಲ್ಲಿ ನೋಡಿದ್ರು ಕೇಸರಿ ಬಾವುಟಗಳು, ಎತ್ತ ನೋಡಿದ್ರು ಕಣ್ಣಿಗೆ ಬೀಳ್ತಾಗಿದ್ದ ವಿಜಯೇಂದ್ರ ಆಗಿರೋ ಫ್ಲೆಕ್ಸ್ ಮತ್ತು ಬ್ಯಾನರ್ಗಳೇ. ಬಹುತೇಕ ಎಲ್ಲ ಜನಾಕ್ರೋಶ ಯಾತ್ರೆಯಲ್ಲೂ ಕೂಡ ಇದೇ ರೀತಿ ಇರುತ್ತೆ. ನೂರಾರು ಮಂದಿ ಈ ಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ಕಾಂಗ್ರೆಸ್ ಬೆಲೆ ಏರಿಕೆ ವಿರುದ್ಧ ಘೋಷಣೆಗಳನ್ನ ಕೂಗ್ತಾರೆ. ಬಿಜೆಪಿ ನಾಯಕರು ಕೂಡ ಅಬ್ಬರಿಸ್ತಾರೆ. ಆದ್ರೆ ಎಲ್ಲಾ ಜಿಲ್ಲೆಗಳಿಗಿಂತ ಈಗ ಕೇಸರಿ ಪಾಳಯ ಎಂಟ್ರಿ ಕೊಟ್ಟಿರೋ ವಿಜಯಪುರ ಜಿಲ್ಲೆ ತುಂಬಾನೇ ಭಿನ್ನ. ಯಾಕೆ ಅಂತೀರಾ? ಇದೇ ಫಸ್ಟ್ ಟೈಮ್ ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆಗೊಂಡ ಬಳಿಕ ವಿಜಯಪುರದಲ್ಲಿ ಅಂದರೆ ಯತ್ನಾಳ್ ಕೋಟೆಯಲ್ಲಿ ವಿಜಯೇಂದ್ರ ಅಂಡ್ ವಿಜಯೇಂದ್ರ ಟೀಮ್ ಅಬ್ಬರಿಸಿದೆ. ಯತ್ನಾಳ್ ಇಲ್ಲದ ವಿಜಯಪುರದಲ್ಲಿ ಜನಾಕ್ರೋಶ ಯಾತ್ರೆಗೆ ಊಹೆಗೂ ಮೀರಿದ ಬೆಂಬಲ ವ್ಯಕ್ತವಾಗಿದೆ. ವಿಜಯಪುರ ಕೇಸರಿಮಯವಾಗಿದೆ. ವಿಜಯೇಂದ್ರ ಪವರ್ ಶೋಗೆ ವೇದಿಕೆಯಾದ ಜನಾಕ್ರೋಶ ಯಾತ್ರೆ. ಯತ್ನಾಳ್ ಕೋಟೆಯಲ್ಲಿ ಯತ್ನಾಳ್ ಇಲ್ಲದೆಯೇ ಕೇಸರಿ ಕಲಿಗಳ ಅಬ್ಬರ. ರಾಜ್ಯದೆಲ್ಲೆಡೆ ಜನಾಕ್ರೋಶ ಯಾತ್ರೆ ನಡೀತಿದೆ. ಆ ಯಾತ್ರೆ ನಡೀತಾಗಿರೋದು ಕಾಂಗ್ರೆಸ್ ವಿರುದ್ಧ, ಕಾಂಗ್ರೆಸ್ನ ಬೆಲೆ ಏರಿಕೆ ವಿರುದ್ಧ. ಆದರೆ ವಿಜಯಪುರದಲ್ಲಿ ಮಾತ್ರ ವಿಜಯೇಂದ್ರ ಟೀಮಿನ ಟಾರ್ಗೆಟ್ ಕಾಂಗ್ರೆಸ್ ಅಲ್ಲವೇ ಅಲ್ಲ. ಇನ್ಯಾರು ಗೊತ್ತಾ? ಬಸನಗೌಡ ಪಾಟೀಲ್ ಯತ್ನಾಳ್. ಯಾಕೆ ಗೊತ್ತಾ? ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆಗೊಂಡ ಬಳಿಕ ಮೊದಲ ಬಾರಿಗೆ ಬಿಜೆಪಿ ನಾಯಕರೆಲ್ಲ ಒಗ್ಗೂಡಿ ವಿಜಯಪುರಕ್ಕೆ ಬಂದಿದ್ದಾರೆ. ಯತ್ನಾಳ್ ಇಲ್ಲದೇ ಇದ್ರೆ ಪಕ್ಷಕ್ಕೆ ಏನೂ ನಷ್ಟವಾಗೋದಿಲ್ಲ ಅನ್ನೋ ಸಂದೇಶವನ್ನ ಕೊಟ್ಟಿದ್ದಾರೆ. ಯತ್ನಾಳ್ ಇಲ್ಲದೇ ಇದ್ರು ಯತ್ನಾಳ್ ಕೋಟೆಯಲ್ಲಿ ನಮ್ ದೇಹವ ಅಂತ ಯತ್ನಾಳ್ಗೆ ಎಚ್ಚರಿಕೆ ರವಾನಿಸಿದ್ದಾರೆ. ಇದೆಲ್ಲಕ್ಕಿಂತ ಮಿಗಿಲಾಗಿ ವಿಜಯೇಂದ್ರ ಖುಷಿಯಾಗಿದ್ದಾರೆ. ವಿಜಯಪುರದಲ್ಲಿ ಜನಾಕ್ರೋಶ ಯಾತ್ರೆಗೆ ಹೆಚ್ಚು ಜನರನ್ನ ಸೇರಿಸೋದರ ಮೂಲಕ ಯಾತ್ರೆಯನ್ನ ಯಶಸ್ವಿಗೊಳಿಸಿ ಟಾಂಗ್ ನೀಡಿದ್ದಾರೆ. ಯತ್ನಾಳ್ ವಿರುದ್ಧ ಪ್ರತಿಷ್ಠೆಯ ಸಮರ, ಗೆದ್ದರ ವಿಜಯೇಂದ್ರ. ಈ ಯಾತ್ರೆಯಲ್ಲಿ ವಿಜಯೇಂದ್ರ, ಮಾಜಿ ಸಿಎಂ ಜಗದೀಶ್ ಶೆಟ್ಟರ್, ಛಲವಾದಿ ನಾರಾಯಣಸ್ವಾಮಿ, ಪಿ ರಾಜೀವ್, ಗೋವಿಂದ ಕಾರಜೋಳ್ ಸೇರಿದಂತೆ ಹಲವರು ಭಾಗವಹಿಸಿದ್ರು. ಜಿಲ್ಲಾ ಬಿಜೆಪಿ ನಾಯಕರು ಇವರೆಲ್ಲರನ್ನೂ ಸ್ವಾಗತಿಸಿದ್ರು. ಶಿವಾಜಿ ಪುತ್ಥಳಿಗೆ ಮಾಲಾರ್ಪಣೆ ಬಳಿಕ ಯಾತ್ರೆಗೆ ಚಾಲನೆ ನೀಡಲಾಯಿತು. ವಿಜಯಪುರ ನಗರದ ಶಿವಾಜಿ ಸರ್ಕಲ್ದಿಂದ ದರ್ಬಾರ್ ಮೈದಾನದವರೆಗೆ ಯಾತ್ರೆ ನಡೆಸಿದ ಬಿಜೆಪಿ ನಾಯಕರು ನಂತರ ಕಾಂಗ್ರೆಸ್ ವಿರುದ್ಧ ಅಬ್ಬರಿಸಿದ್ರು. ಒಟ್ನಲ್ಲಿ ವಿಜಯೇಂದ್ರ ಮತ್ತು ಯತ್ನಾಳ್ರ ನಡುವಿನ ಪ್ರತಿಷ್ಠೆಯ ಸಮರದಲ್ಲಿ ವಿಜಯೇಂದ್ರ ಗೆದ್ದಿದ್ದಾರೆನ್ನಲಾಗಿದೆ. ಜನಾಕ್ರೋಶ ಯಾತ್ರೆ ವಿಜಯಪುರದಲ್ಲಿ ಸಕ್ಸಸ್ ಆಗಿದ್ದು ಯತ್ನಾಳ್ಗೆ ಹಿನ್ನಡೆಯಾಗಿದೆ.